ಇನ್ನು ಇದೇ ಮಾತನ್ನು ಅವರ ಪುತ್ರ ಅದೇ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯನವರಿಗೂ ಕೂಡ ಬೇಸರ ಆಗಿದೆ ಅಂದಿದ್ದಾರೆ ರಾಜೇಂದ್ರ. ಅದೇ ಕಾರಣಕ್ಕೇ ಅವರ ಪ್ರಮಾಣ ವಚನಕ್ಕೂ ಕೂಡ ಬರಲಿಲ್ಲ. ರಾಜಣ್ಣ ಅವ್ರಿಗೂ ಕೂಡ ಈ ಬಗ್ಗೆ ಬೇಸರ ಇದೆ. ರಾಜಣ್ಣ ನಿಮಗೆ ಗೊತ್ತಿದೆ, ಸತ್ಯ ಮತ್ತು ನೇರವಾಗಿ ಮಾತಾಡಿದಂಥವ್ರು, ಅದರ ಫಲಾನುಭವಿ ಆದಂಥವ್ರು. ಪಕ್ಷದಲ್ಲಿ ನೇರವಾಗಿ ಮಾತಾಡುವಂಥವ್ರಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ರಾಜೇಂದ್ರ. ಭಾಳಷ್ಟು ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ ಹಿರಿಯ ಶಾಸಕರು ನೆನೆ ಎಲ್ಲ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ಅವ್ರ ವೈಯಕ್ತಿಕ, ಯಾಕಂದ್ರೆ ಸಚಿವರನ್ನ ಗುರುತಿಸ್ಬೇಕು, ಮಾಡಬೇಕು ಅನ್ನೋದು ಎಲ್ಲರೂ ಸಚಿವರು ಆಗಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಇವತ್ತು ಆಗಿಲ್ಲ. ಸೊ ಅದರಿಂದ ಅದೇನು ಪಕ್ಷ ತೀರ್ಮಾನ ತೊಗೊಂಡು ಮುಖ್ಯಮಂತ್ರಿಗಳು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಪಕ್ಷದ ಅಧ್ಯಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ಮಾಡ್ತಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ, ಎಲ್ಲಿಗೆ ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದು ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡರುಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಇದೆ, ಖಂಡಿತವಾಗೂ ಇದೆ. ಪಕ್ಷ ಬಿಡೋ ಅಂಥದ್ದು ಏನಿಲ್ಲ, ಪಕ್ಷದಲ್ಲೇ ಇರ್ತೀವಿ. ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ, ಮನೆಯಲ್ಲೇ ಇರ್ತೀವಿ, ಜೊತೆಗೆ ಇರ್ತೀವಿ. ಈಗ